ಸೊ ಫ್ರೆಂಡ್ಸ್, ಆನ್ ದ ವೇ ಗುಡ್ಡೆ ಬಸವಣ್ಣ ಟೆಂಪಲ್ ಮುಗಿಸ್ಕೊಂಡು ಈಗ ನೆಕ್ಸ್ಟ್ ಬರೋದೇ ದೊಡ್ಡನಾಗ್ರ ಅನ್ನೋ ಊರು. ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನಾವು ಮೊದಲು ಇಲ್ಲಿಗೆ ವಾಲಿಬಾಲ್ ಆಡ್ಲಿಕ್ಕೆ ಬರ್ತಿದ್ವಿ. ಜಸ್ಟ್ ಟೈಮ್ ಪಾಸ್. ಸಂಜೆ ಹೊತ್ತಲ್ಲಿ ನಾವು ವಾಲಿಬಾಲ್ ಆಡ್ತಿದ್ವಿ. ಪ್ಲೇಸು ಎಲ್ಲೇ ಇದೆ ನೋಡಿ, ತೋರಿಸ್ತೀನಿ ನೋಡಿ. ಇಲ್ಲಿ ಮತ್ತೆ ಕೋರ್ಟ್ ಮಾಡ್ಕೊಂಡಿದ್ದಾರೆ, ಮೊದಲು ಇರಲಿಲ್ಲ. ಇಲ್ಲಿ ನಾವು ವಾಲಿಬಾಲ್ ಆಡ್ತಾ ಇದ್ದಿದ್ದು. ಸೊ ಇವಾಗ ನಾವು ಹೋಗ್ತಿರೋದು ರೈಲ್ವೆ ಬ್ರಿಡ್ಜಿಗೆ. ನನ್ನ ಜರ್ನಿ ಪ್ರೊಡಕ್ಷನ್ ಅನ್ನೋ ಯೂಟ್ಯೂಬ್ ಚಾನಲಲ್ಲಿ ಇದೇ ಪ್ಲೇಸಲ್ಲಿ ನೋಡಿ, ನಮ್ದೊಂದು ಫೈಟ್ ಸೀನ್ ಶೂಟಿಂಗ್ ಆಗಿದ್ದಿದೆ ಪ್ಲೇಸಲ್ಲಿ, ಫಾರೆಸ್ಟಲ್ಲಿ. ಒಳ್ಳೆ ವ್ಯೂಸ್ ಬಂದಿತ್ತು. ಸದ್ಯಕ್ಕೆ ಚಾನಲ್ ಹಂಗೆ ಉಳ್ಕೊಂತು. ಇನ್ನೊಂದು ತೋರ್ಸಕ್ ಮರ್ತೋದೆ, ನಾವು ಆ್ಯಕ್ಚುಲಿ ಫೈಟ್ ಸೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಒಂದು ಪ್ಲೇಸ್ ಬೇರೆ. ಅಂದರೆ ಇದು ಎತ್ತಿನಹಳ್ಳಿ ಪ್ರಾಜೆಕ್ಟ್ ಇದ್ದು ಮೆಟೀರಿಯಲ್ಸ್ ಎಲ್ಲ ಒಂದು ಸ್ಪೇಸಲ್ಲಿ ಇಟ್ಟಿದ್ದು. ಅದು ಹೆಂಗಿತ್ತು ಅಂತ ಹೇಳಿದ್ರೆ, ಈ ಮೂವಿಲೆಲ್ಲ ನೋಡಿ ಈ ಶೆಡ್ಗಳೆಲ್ಲ ಫೈಟ್ ಮಾಡ್ತಾರೆ ನೋಡಿ, ಅದೇ ರೀತಿ ಪ್ಲೇಸ್ಗಳು ಫುಲ್. ಅಂದರೆ ಬಾಕ್ಸಸ್, ಆಮೇಲೆ ಸೆಂಟ್ರಿಂಗ್ ಐಟಮ್ಸು ಅದು ಇದೆಲ್ಲ ಇದ್ದಿದ್ರಿಂದ ಒಂದು ಸ್ವಲ್ಪ ಫೈಟ್ ಸೀನಿಗೆ ಒಳ್ಳೆ ಪ್ಲೇಸ್ ಥರ ಕಾಣ್ತಿತ್ತು. ಎಂತ ಮಾಡೋದು, ನೋಡಿ ಆಚೆ ಬದಿಯಲ್ಲಿ ಅಂದರೆ ನನ್ನ ರೈಟ್ ಸೈಡಿಗೆ ನಮ್ಮ ಹೇಮಾವತಿ ನದಿ. ಫುಲ್ ಕೆಸರಾಗುತ್ತೆ. ಏನು ಮಾಡೋದು, ಕೆಸರಾಗುತ್ತೆ. ಮ್ಯಾಟ್ರೆಲ್ಲ ಬನ್ನಿ ಹೋಗೋಣ. ನೋಡಿ, ಇಲ್ಲೇ ಗಾಡಿ ನಿಲ್ಲಿಸ್ಕೊಂಡು ಮೇಲ್ಗಡೆ ಹೋಗ್ಬೇಕು. ಇಲ್ಲೇ ನಿಲ್ಲಿಸ್ಕೊಳ್ಳೋಣ ಗಾಡಿ. ನೋಡಿ, ಇದೇ ದಾರಿ. ನನ್ನ ಬೈಕ್ ಇಲ್ಲಿ ನಿಲ್ಲಿಸ್ಕೊಂಡಿದ್ದೀನಿ. ಇದೆ ನೋಡಿ, ಇಲ್ಲೇ ದಾರಿ. ಸ್ಟೆಪ್ ಹತ್ಕೊಂಡು ಹೋದ್ರೆ ಇದು ನೋಡಿ ನಮ್ಮ ರೈಲ್ವೆ ಬ್ರಿಡ್ಜ್. ಈ ಪ್ಲೇಸಲ್ಲೂ ಸೇಮ್ ಜರ್ನಿ ಪ್ರೊಡಕ್ಷನ್ ಅಲ್ಲಿ ಒಂದು ಸಾಂಗ್ ಶೂಟ್ ಮಾಡಿದ್ವಿ. ಅದರಲ್ಲಿ ಈ ಪ್ಲೇಸಲ್ಲೂ ಸೀನ್ಸ್ ಇದಾವೆ. ಯಾರು ನೋಡಿದಿರಿಲ್ಲೋ ಗೊತ್ತಿಲ್ಲ. ನೋಡಿರ್ಲಿಲ್ಲ ಅಂತ ಹೇಳಿದ್ರೆ ಜರ್ನಿ ಪ್ರೊಡಕ್ಷನ್ಸ್ ಅಂತ ಹೇಳ್ಬಿಟ್ಟು ಚಾನಲ್ ಇದೆ. ಅದ್ರಲ್ಲಿ ನೋಡಿ ಊರ ಕಣ್ಣು ಅಂತ ಹೇಳ್ಬಿಟ್ಟು ಒಂದು ಸಾಂಗಿಗೆ ಹೇಗಿದೆ ನೋಡಿ. ಸಂಜೆ ಹೊತ್ತಲ್ಲಿ ಗೊತ್ತಿರೋರು ಬಂದು ಹೋಗ್ತಾರೆ. ನಮ್ಗೆಲ್ಲ ಈ ಮನೆಯಲ್ಲಿ ಫ್ರೀಯಾಗಿ ಕೂತ್ಕೊಂಡಾಗ ಒಂದೊಂದು ತಲೆ ಓಡ್ತಿತ್ತು. ಅವಾಗ ಈ ಪ್ಲೇಸಿಗೆ ಬಂದು ವಿಸಿಟ್ ಮಾಡ್ಕೊಂಡು ಸ್ವಲ್ಪ ಹರಟೆ ಹೊಡ್ಕೊಂಡು ಹೋಗ್ತಿದ್ವಿ. ಇದೆ ನೋಡಿ ರೈಲ್ವೆ ಬ್ರಿಡ್ಜ್. ಈ ಕಡೆ ಹೇಮಾವತಿ ನದಿ, ಸಕಲೇಶ್ಪುರ. ಇದೆ ನೋಡಿ ಸಕಲೇಶ್ಪುರ. ಅದು ಆಜಾದ್ ರೋಡ್ ಇಲ್ಲಿಗೆ ಕಾಣಿಸುತ್ತೆ ನೋಡಿ. ಆ ಪ್ಲೇಸ್ ಅಲ್ಲಿ ಹೊಸ ಸ್ಟ್ಯಾಂಡ್ ಇದೆ. ಆಮೇಲೆ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಮುಂದೆ ಹೋದ್ರೆ ರೈಲ್ವೆ ಸ್ಟೇಷನ್. ನೋಡಿ ಹೇಮಾವತಿ ನದಿ. ನಾವಿಲ್ಲಿಗೆ ಗಾಣ ಹಾಕ್ಲಿಕ್ಕೆಲ್ಲ ಬಂದಿದ್ದೇವೆ, ಫಿಶಿಂಗ್ ಮಾಡಕ್ಕೆ. ಬಟ್ ಹೆಂಗ್ ಬಂದಿದ್ದು ಹಂಗೆ ಹೋಗಿದೆ. ಮೀನು ಒಂದು ಕೂಡ ಸಿಕ್ಕಿಲ್ಲ ಈ ಪ್ಲೇಸ್ ಅಲ್ಲಿ ನಮಗೆ. ಫಿಶಿಂಗ್ ಮಾಡಕ್ ಬಂದವರು ಮೀನ್ ಸಿಗದೆ ಇದ್ದಾಗ ನದಿಲ್ ಬಿದ್ದು ಆಟ ಆಡಿ ಈಜಾಡ್ಕೊಂಡು ಹೋಗಿರೋ ಪ್ಲೇಸ್ಗಳಿದು. ಬ್ರಿಡ್ಜ್ ಮಧ್ಯಕ್ಕೆ ಹೋಗ್ಬೋದು. ಹೋಗೋಣ ಬನ್ನಿ. ನೋಡಿ ಇಲ್ಲೆಲ್ಲ ನಿಂತು ಫ್ರೆಂಡ್ಸ್ ಎಲ್ಲ ಬೆಂಗಳೂರಿಂದ ಬಂದಿದ್ರು. ಅವ್ರನ್ನ ಈ ಪ್ಲೇಸಿಗೆ ಕರ್ಕೊಂಡು ಬಂದು ಈ ಪ್ಲೇಸ್ ಅಲ್ಲಿ ಫೋಟೋ ಶೂಟ್ ಎಲ್ಲ ಮಾಡಿದ್ ನೆನಪು ನಮಗೆ. ಸಂಜೆ ಹೊತ್ತಲ್ಲಿ ಸೂಪರ್ ಆಗಿರುತ್ತೆ ಪ್ಲೇಸು. ಫೋಟೋ ಶೂಟಿಂಗ್ ಎಲ್ಲ ಸಖತ್ ಪ್ಲೇಸ್ ಇದು. ಬ್ರಿಡ್ಜ್ ನೋಡಿ, ಈ ಸೈಟ್ ಅಲ್ಲಿ ನಿಂತ್ಕೊಂಡು ಫೋಟೋ ತೆಗ್ದಿರೋದು ಇಲ್ಲ ನೆನಪು. ಚೆನ್ನಾಗಿದೆ ಫೋಟೋ ಶೂಟಿಂಗ್, ಒಳ್ಳೆ ಪ್ಲೇಸು. ಇಲ್ಲಿಂದ ಮುಂದೆ ಹೋದ್ರೆ ಅಲ್ಲಿ ಬಂಡೆ ಕೊರ್ದಿರೋದು ಒಂದು ಪ್ಲೇಸ್ ಇದೆ. ಅಲ್ಲಿಗೆ ನೋಡೋಣ ಹೋಗಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಅದು ಪ್ಲೇಸು ಚೆನ್ನಾಗಿದೆ. ನಾವು ಅಲ್ಲಿ ನಿಂತ್ಕೊಂಡು ವಿಡಿಯೋ ಶೂಟ್ ಮಾಡಿದ್ದು, ಫೋಟೋ ಶೂಟ್ ಮಾಡಿದ್ದು. ಸೊ ಫ್ರೆಂಡ್ಸ್, ಇಲ್ಲಿಗೆ ಯಾರೆಲ್ಲ ವಿಸಿಟ್ ಮಾಡಿದ್ದೀರಿ ಈ ಪ್ಲೇಸಿಗೆ ಲೈಕ್ ಮಾಡಿ. ಫೋಟೋ ಶೂಟ್ ಮಾಡ್ಲಿಕ್ಕೆ ಯಾರೆಲ್ಲ ಬಂದಿದ್ರು ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವಂತೂ ಈ ಪ್ಲೇಸಿಗೆ ಬಂದ್ಬಿಟ್ಟು ನಾವು ಒಂದು ವಿಡಿಯೋ ಶೂಟೇ ಮಾಡ್ಕೊಂಡು ಹೋಗಿದ್ವಿ. ಚೆನ್ನಾಗಿರೋ ಪ್ಲೇಸ್. ವಿಡಿಯೋ ಶೂಟ್ ಮಾಡಿದೆ ಅಂತ ಹೇಳಿದ್ರೆ ನಮ್ಮ ಮೊಬೈಲ್ ಅಲ್ಲಿ ಇವಾಗ್ಲೂ ನೋಡ್ಬೋದು ನೀವು. ಯೂಟ್ಯೂಬ್ ಅಲ್ಲಿ ಜರ್ನಿ ಪ್ರೊಡಕ್ಷನ್ಸ್ ಅಂತ ಹೇಳ್ಬಿಟ್ಟು ಚಾನಲ್ ಇದೆ. ಅದ್ರಲ್ಲಿ ನೋಡಿ ಊರ ಕಣ್ಣು
ಯಾರ ಕಣ್ಣು ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಸಾಂಗಿಗೆ ಡಬ್ ಮಾಡಿರೋದು ನಾವು. ಅದರಲ್ಲೇ ನೋಡಿ, ಒಂದು ವಿಡಿಯೋಗೆ 2.5K ವ್ಯೂಸ್ ಬರುತ್ತೆ ಅಂತ ಹೇಳಿದ್ರೆ ಆ ವಿಡಿಯೋ ಚೆನ್ನಾಗಿದ್ರೆ ಅಷ್ಟೇ ಬರೋದು. ಸೊ ಚೆನ್ನಾಗಿದ್ದಿದ್ರಿಂದ ಆ ವಿಡಿಯೋಗೆ ಅಷ್ಟು ವ್ಯೂಸ್ ಬಂದಿದೆ. ನೋಡಿ, ಎಂಜಾಯ್ ಮಾಡಿ. ಈ ವಿಡಿಯೋ ನೋಡ್ಬಿಟ್ಟು ಆ ವಿಡಿಯೋ ನೋಡ್ತಿದ್ರು ಅಲ್ಲೂ ಒಂದು ಕಮೆಂಟ್ ಮಾಡಿ. ಸೊ ಫ್ರೆಂಡ್ಸ್, ಫೈನಲಿ ಇಲ್ಲಿಂದ ಮುಂದೆ ಹೋಗಿ ಬಂಡ ಕೊರ್ದಿರೋದು ಜಾಗ ಇದೆ, ಅಲ್ಲಿ ಹೋದ್ರೆ ಇವಾಗ ಕ್ಯಾಮ್ರಾದಲ್ಲಿ ಇವಾಗ ಬ್ಯಾಟ್ರಿ ಲೋ ಆಗ್ಬಿಡುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಇಂಥ ಪ್ಲೇಸ್ಗಳನ್ನ ಇನ್ನೂ ತೋರಿಸ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ವ್ಯೂಸು ಕಮೆಂಟ್ಸ್ ಎಲ್ಲ ಕೊಟ್ಟರೆ ನಮಗೆ ಇನ್ನೂ ಇಂಟ್ರೆಸ್ಟ್ ಬರುತ್ತೆ ಇನ್ನೂ ವಿಡಿಯೋ ಮಾಡಲಿಕ್ಕೆ. ನನ್ನ ಬೈಕ್ ಇಲ್ಲೇ ಇದೆ ನೋಡಿ, ಇದೆಲ್ಲ ಫುಲ್ ಫಾರೆಸ್ಟ್, ಆನೇನಿಲ್ಲ, ಒಳ್ಳೆ ಜಾಗ. ಆಚೆ ನೀರಿದೆ, ಇಲ್ಲಿ ಬೆದ್ರು ಗುಂಪೆಗಳಿದಾವೆ. ಆದಷ್ಟು ಬೇಗ ಹೋಗೋಣ. ಡೇಂಜರ್ ಪ್ಲೇಸು ಅಂದ್ರೆ ಡೇಂಜರ್ ಅಂದ್ರೆ ಆನೆಗೀನೆ ಏನಾದ್ರು ಬಂದು ನಿಂತಿದ್ರೆ ಅದೇ ಪ್ರಾಬ್ಲಮ್. ಮಧ್ಯದಲ್ಲಿ ಆಫ್ ರೋಡ್ ನೋಡಿ. ಇಲ್ಲಿ ಹೇಮಾವತಿ ನದಿಗೆ ಕೆಳಗೆ ಇಳ್ಕೊಂಡು ಹೋಗೋಕ್ಕೆ ಪ್ಲೇಸ್ ಇಲ್ಲಿ ಅಲ್ಲ, ಅಲ್ಲಿ ಮುಂದೆ ಹೋಗ್ಬೇಕು. ಓ, ಕೆಸರಾಗ್ಬಿಡುತ್ತೆ ಇವಾಗ. ನೋಡಿ, ಇಲ್ಲಿ ಹೇಮಾವತಿ ನದಿಗೆ ಕೆಳಗಡೆ ನದಿಗೆ ಇಳ್ಕೊಂಡು ಹೋಗ್ಲಿಕ್ಕೆ ಜಾಗ ಇದೆ. ಇಲ್ಲಿ ನಿಂತ್ಕೊಂಡು ನನ್ನೇ ನೋಡ್ತಿದ್ದಾನಲ್ಲಪ್ಪ. ಐ ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಸೊ ಇಷ್ಟ ಆದರೆ ವಿಡಿಯೋಗೆ ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗಾಗಿ ನೋಡಿ, ನನ್ನ ಪರಿಚಯ ಇರೋ ಹುಡುಗರು ಹೆಲ್ಮೆಟ್ ಹಾಕಿರೋದ್ರಿಂದ ಗೊತ್ತಾಗ್ಲಿಲ್ಲ ಅಷ್ಟೇ ಅವರಿಗೆ. ನಮ್ಮಂದ್ರೆ ನಾವು ವಾಲಿಬಾಲ್ ಆಡಲಿಕ್ಕೆ ಬರ್ತಿದ್ವಲ್ಲ, ಇದೇ ಊರವರು. ನೋಡಿ, ಇದೇ ಪ್ಲೇಸಲ್ಲಿ ನಾನು ಹಾಗೆ ಹೇಳಿದ್ದೆ, ಇದೇ ಪ್ಲೇಸಲ್ಲಿ ನಾವು ಈಗ ಅಲ್ಲೇನಿದೆ ಆ ಕಂಪ್ನಿಗಳೆಲ್ಲ ಇಲ್ಲೆಲ್ಲ ತುಂಬ ಇದ್ವು. ಈ ಪ್ಲೇಸಲ್ಲಿ ಫೈಟ್ ಸೀನ್ ಮಾಡೋದು ಅಂತ ಹೇಳ್ಬಿಟ್ಟು ನಮ್ಮದು ಪ್ಲಾನಿಂಗ್ ಇದ್ದಿದ್ದು. ಅದಾದ್ಮೇಲೆ ಇಲ್ಲಿ ಕ್ಯಾನ್ಸಲ್ ಮಾಡಿಕೊಂಡು ಫಾರೆಸ್ಟ್ ಒಳಗೆ ವಿಡಿಯೋ ಶೂಟ್ ಮಾಡಿದ್ದು. ಈ ಪ್ಲೇಸಲ್ಲಿ ಮಾಡಿದ್ದಿದ್ರು ಚೆನ್ನಾಗಿರೋದು, ಬಟ್ ವಿಡಿಯೋ ಲೆಂತಿ ಆಗ್ತಿತ್ತು. ನಮಗೆ ಆ ಸಾಂಗಲ್ಲಿ ಇಂಥ ಸೀನಿಗೆ ಇಷ್ಟೇ ವಿಡಿಯೋ ಆಗಬೇಕು ಅಂತ ಇದ್ದಿದ್ದು. ಅದರಿಂದ ನಮಗೆ ಇಲ್ಲೆಲ್ಲ ಮಾಡ್ತಿದ್ದಿದೆ. ಇಲ್ಲಿ ಲೆಂತಿ ಫೈಟ್ ಆದರೆ ಓಕೆ, ನಮಗೆ ಅದು ಶಾರ್ಟ್ ಫೈಟ್ ಸೀನ್. ಅದು ಅಂದರೆ ಹೀರೋಗೆ ವಿಲನ್ಗಳು ಹೊಡೆಯೋ ಸೀನ್ ನೋಡಿ, ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ. ವಿಸಿಟ್ ಮಾಡಿ ಜರ್ನಿ ಪ್ರೊಡಕ್ಷನ್ಸ್ ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ಚಾನಲ್, ಊರ ಕಣ್ಣು ಯಾರ ಕಣ್ಣು ಅಂತ ಹೇಳ್ಬಿಟ್ಟು ಅದರಲ್ಲಿ ಒಂದು 3-4 ವಿಡಿಯೋ ಇರೋದು ಅಷ್ಟೇ. ಅದರಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ. ವಿಡಿಯೋದಲ್ಲಿ 2.4 ಸಮಥಿಂಗ್ ವ್ಯೂಸ್ ಬಂದಿದೆ, ಲೈಕು ಚೆನ್ನಾಗಿ ಬಂದಿದೆ. ಇದರಲ್ಲಿ ನೋಡಿ, ವಿಸಿಟ್ ಮಾಡಿ, ಎಲ್ಲರೂ ಲೈಕ್ ಮಾಡಿ. ವ್ಯೂಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ವಿಡಿಯೋ ಚೆನ್ನಾಗಿದೆ ಅಂತಲೇ ಹೇಳಿ ಆಗ್ತಾನೆ. ಸೊ ವಿಸಿಟ್ ಮಾಡಿ. ನೋಡಿ, ಇದೇ ಪ್ಲೇಸಲ್ಲಿ ಗಾಡಿ ನಿಲ್ಲಿಸೋದು, ಈ ಪ್ಲೇಸಲ್ಲಿ ಇಲ್ಲೇ ಅವನ್ನ ಬೀಳ್ಸ್ಕೊಂಡು ಓದಿಯೋದು, ನಂತರ ಹಿಂಗೆ ಒಳಗಡೆ ಎತ್ಕೊಂಡು ಹೋಗಿ ತಲೆಗೊಡ್ದು ನಾವಿಲ್ಲಿಂದ ಸೀದಾ ಹಿಂಗೆ ಹೋಗೋದು. ಫ್ರೆಂಡ್ಸ್, ಬ್ಯಾಟ್ರಿ ಲೋ ಆಗ್ತಾ ಬಂತು. ನಾನು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಎಲ್ರಿಗೂ ಟಾಟಾ, ಬಾಯ್ ಬಾಯ್.